ಹಲೋ ಫ್ರೆಂಡ್ಸ್, ನಾನು ಈ ದಿನ ಸಜ್ಜಿಗೆ ಮಾಡ್ತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಮನೇಲಿ ಸಣ್ಣ ಮಕ್ಕಳಿದ್ರೆ ಊಟ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ. ನಂತರ ನಿಮ್ಮ ಮನೆಗಳಲ್ಲಿ ಖುಷಿ ದಿನಗಳು, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗಳು, ಬರ್ತ್ಡೇಗಳು, ಹಬ್ಬದ ದಿನಗಳು, ವಾರಗಳು ಇವಕ್ಕೆಲ್ಲ ಸಹ ಮಾಡ್ಕೋಬೋದು. ನಾನು ಸಹ ಮಾಡ್ತೀನಿ. ಯಾವಾಗೂ ನನ್ನ ಮಗಳು ಊಟ ತಿಂತಿರಲಿಲ್ಲ ಚಿಕ್ಕವಳಿರುವಾಗ, ಅವಾಗ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ, ತಿನ್ನಿ, ಖುಷಿ ಪಡಿ ಪ್ಲೀಸ್. ಒಂದು ಸರಿ ಟ್ರೈ ಮಾಡಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಪಚ್ಚಕರ್ಪೂರನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪ ಮತ್ತು ರವೆ, ಸಕ್ಕರೆ, ಹಾಲು ಎಷ್ಟಿದ್ರೆ ಸಾಕು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. ತುಪ್ಪಕ್ಕೆ ರವೆ ಹಾಕೋತಿದ್ದೀನಿ. ಫ್ರೆಂಡ್ಸ್, ಹಾಲು ಕಾಯಿಸ್ಕೊತಾ ಇದ್ದೀನಿ. ಕಾಯಿಸಿದ ಹಾಲು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ರವೆ ಹುರಿದಾಗ ಬ್ರೌನ್ ಕಲರ್ ಬರಬೇಕು, ಜೊತೆಗೆ ಅರಳ್ಕೋಬೇಕು ಈ ಥರ. ಆವಾಗ ಮಿಲ್ಕ್ ಸೇರಿಸ್ಬೇಕು. ಫ್ರೆಂಡ್ಸ್, ಎಲ್ಲರೂ ಇದಕ್ಕೇ ಸಕ್ಕರೆ ಹಾಕ್ತಾರೆ. ನಾನು ಹಾಲಿಗೆ ಸಕ್ಕರೆ ಹಾಕ್ತೀನಿ. ಹಾಲಿಗೆ ಸಕ್ಕರೆ ಹಾಕಿ ಕಾಯಿಸ್ತೀನಿ. ನೋಡಿ, ರವೆ ಎಷ್ಟು ತೊಗೊಂಡಿದೆ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಆದರೂ ನಡೀತದೆ. ಫ್ರೆಂಡ್ಸ್, ಇದನ್ನ ಸಣ್ಣ ಉರಿನಲ್ಲಿ ಉರಿಬೇಕು. ಜಾಸ್ತಿ ಉರಿ ಕೊಟ್ಕೊಂಡು ಉರಿಬಾರ್ದು, ಚೆನ್ನಾಗಿರಲ್ಲ. ಹಾಲು ಸೇರಿಸ್ತೀನಿ. ಡ್ರೈ ಫ್ರೂಟ್ಸ್ ಸೇರಿಸ್ತೀನಿ. ಕರ್ಪೂರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಹಾಕಿ ಫ್ರೆಂಡ್ಸ್, ಅದೊಂಥರ ಗುಡ್ ಸ್ಮೆಲ್ ಬರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ನೋಡಿ ಪ್ರಸಾದ, ಆ ಥರ ಸ್ಮೆಲ್ ಬರುತ್ತೆ. ಚೂರು ಹಾಕಿ. ಹಾಗೆಯೇ ಈಗ ಇದು ಕತೆ ಮುಗಿಯಿತು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಗಮ್ ಅಂತ ಇದೆ ಫ್ರೆಂಡ್ಸ್. ಈಗ ಇದನ್ನ ಒಂದು 2 ಮಿನಿಟು ಮುಚ್ತೀನಿ. ಇವಾಗ ಇದು ಆಯಿತು, ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಸಜ್ಜಿಗೆ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡ್ಕೊಂಡು ಟೇಸ್ಟ್ ನೋಡಿ. ಹಾಗೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.